ಹಾಯ್ ಹಲೋ ನಮಸ್ಕಾರ ಗುರುವೆ, ಮತ್ತೊಂದು ವೀಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಫೈನಲಿ ಇವತ್ತು ನಮ್ಮ ಮುಂದೆ ದ ಬೀಸ್ಟ್ ಬಜಾಜ್ ಪಲ್ಸರ್ NS 200 ಇದೆ. 200cc ಸೆಗ್ಮೆಂಟ್ನಲ್ಲಿ ಕಾಲೇಜ್ ಹುಡುಗರಿಗಂತೂ ಫೇವ್ರೇಟ್ ಬೈಕ್ ಇದು. ಗೈಸ್, ಓಲ್ಡ್ ಮಾಡೆಲ್ಗಿಂತ ಈ ಮಾಡೆಲ್ನಲ್ಲಿ ಸುಮಾರು ಫೀಚರ್ಸ್ಗಳನ್ನ ಅಪ್ಗ್ರೇಡ್ ಮಾಡಿದ್ದಾನೆ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆ ಈ ಗಾಡಿ ಡಿಸೈನು ಲುಕ್ಕಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ. ಸೊ ನೀವು ಹಳೆ ಗಾಡೀಲಿ ಏನು ನೋಡ್ತಾ ಇದ್ರೆ ಸೇಮ್ ಡಿಸೈನ್ ಬರುತ್ತೆ. ಗೈಸ್, ನೀವು ನೋಡ್ತಾ ಇದ್ದೀರಾ ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತೇಳಿ. ಹೆಡ್ಲೈಟ್ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ. ಸೊ ಹಾಗೆ ನೋಡ್ತಾ ಇದ್ರೆ ಸೈಡ್ ಲುಕ್ ಯಾವ ರೀತಿ ಇದೆ ಅಂತೇಳಿ. ಗಾಡಿ ಸಖತ್ತಾಗಿ ಕಾಣಿಸುತ್ತೆ ಗುರು, ಲುಕ್ಕಲ್ಲಿ ಮಾತ್ರ ಸೂಪರ್ ಗಾಡಿ ಮಾತ್ರ. ಫ್ರೆಂಡ್ಸ್, ಈ ಗಾಡಿನಲ್ಲಿ ಹೊಸದಾಗಿ ಏನು ಅಪ್ಗ್ರೇಡ್ ಮಾಡಿದ್ದಾನೆ, ಹಾಗೆ ಈ ಗಾಡಿ ಪ್ರೈಸ್ ಎಷ್ಟಾಗುತ್ತೆ, ಹಾಗೆ ಮೈಲೇಜ್ ಎಷ್ಟು ಬರುತ್ತೆ, ಹಾಗೆ ಓಲ್ಡ್ ಮಾಡೆಲ್ಗಿಂತ ಈ ಮಾಡೆಲ್ ಬೆಸ್ಟ್ ಇದೆಯಾ ಇಲ್ವಾ ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಗೈಸ್ ನೋಡಿ, ಫ್ರಂಟ್ ಲುಕ್ ಈ ರೀತಿ ಇರುತ್ತೆ. ಸೊ ನಂಬರ್ ಪ್ಲೇಟ್ ಹೋಲ್ಡರ್ನ ಹೆಡ್ಲೈಟ್ ಕೆಳಗಡೆ ಕೊಟ್ಟಿದ್ದಾನೆ. ಇದರಲ್ಲಿ ಫುಲ್ಲಿ ಡಿಜಿಟಲ್ LED ಹೆಡ್ಲೈಟ್ಸ್ ಬರುತ್ತೆ. ಸೊ ಲೋ ಬೀಮು ಹೈ ಬೀಮ್ನ ಸ್ಪ್ಲಿಟ್ ಮಾಡಿದ್ದಾನೆ. ಹಾಗೆ DRLs ಕೂಡ LEDನೇ ಆಗಿರುತ್ತೆ. ಹಾಗೆ ಇಲ್ಲೊಂದು ಬಜಾಜ್ ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಹಾಗೆ ಇದರಲ್ಲಿ LED ಇಂಡಿಕೇಟರ್ಸ್ಗಳನ್ನ ಕೊಟ್ಟಿದ್ದಾನೆ, ಆದರೆ ಯಾವುದೇ ಹಜಾರ್ಡ್ ಲೈಟ್ಸ್ ಬರೋದಿಲ್ಲ ಇದರಲ್ಲಿ. ಹಾಗೆ ಫ್ರಂಟಲ್ಲಿ ಒಂದು ಸ್ಮಾಲ್ ವೈಸರ್ ಕೊಟ್ಟಿದ್ದಾನೆ. ಸೊ ಫೈಬರ್ ಬಿಲ್ಡು, ಸೆಮಿ ಸ್ಮೋಕ್ಡ್ ವೈಸರ್ ನೋಡ್ತಾ ಇದ್ದೀರಾ. ಫ್ರಂಟಲ್ಲಿ ಫೈಬರ್ ಮಡ್ಗಾರ್ಡ್ ಬರುತ್ತೆ. ಸೊ ಕಾರ್ಬನ್ ಫೈಬರ್ ಫಿನಿಶಿಂಗಲ್ಲಿದೆ, ಬಟ್ ಕ್ವಾಲಿಟಿ ಅಷ್ಟೇ ಗುರು. ಫ್ರಂಟಲ್ಲಿ ಅಪ್ಸೈಡ್ ಡೌನ್ ಫೋರ್ಕ್ಸ್ನ ಕೊಟ್ಟಿದ್ದಾನೆ. ಸೊ ಸಾಕ ಸಾಲಿಡ್ ಆಗಿದೆ. ಫ್ರಂಟಲ್ಲಿ 100 ಸೆಕ್ಷನ್ ಟೈರ್ಸ್ ಬರುತ್ತೆ. ಅದು ಕೂಡ ಸ್ಟಾಕಲ್ಲಿ MRF ಟೈರ್ಸ್ ಬರುತ್ತೆ ವಿತ್ 17 ಇಂಚ್ ಅಲೈ ವೀಲ್ಸ್ ಬರುತ್ತೆ. ಸೊ ಅಲೈ ವೀಲ್ಸ್ ಗ್ರೇ ಕಲರ್ಲಿದೆ, ಡಿಸೈನ್ ನೋಡ್ತಾ ಇದ್ದೀರಾ. ಹಾಗೆ ಫ್ರಂಟಲ್ಲಿ 300 mm ಡಿಸ್ಕ್ನ ಕೊಟ್ಟಿದ್ದಾನೆ. ಸೊ ಇದು ನಾರ್ಮಲ್ ಡಿಸ್ಕು, ಪೆಟ್ರೋಲ್ ಡಿಸ್ಕ್ ಈ ಮಾಡೆಲಲ್ಲಿ ಬರೋದಿಲ್ಲ. ಹಾಗೆ ABS ರಿಂಗ್ ನೋಡ್ತಾ ಇದ್ದೀರಾ. ಸೊ ABS ಇದೆ ಫ್ರಂಟಲ್ಲಿ. ಹಾಗೆ ಇಲ್ಲೊಂದು ABS ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ ನೋಡ್ತಾ ಇದ್ದೀರಾ. ಆದರೆ ಕ್ಯಾಲಿಪರ್ಸು ಗ್ರೆಮೆಕಾ ಕೊಟ್ಟಿದ್ದಾನೆ. ಸೊ ಹಳೆ ಗಾಡಿನಲ್ಲಿ ಬೈಬ್ರೆ ಬರ್ತಾಯಿತ್ತು. ಸೊ ಗ್ರೆಮೆಕಾ ಕೊಟ್ಟಿರೋದು ಸ್ವಲ್ಪ ಬೇಜಾರಾಯಿತು ನನಗೆ. ಸೊ ನೋಡೋಣ ರೈಡ್ ಮಾಡಬೇಕಾದ್ರೆ ಬ್ರೇಕಿಂಗ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತೇಳಿ. ಹಾಗೆ ಇಲ್ಲಿ ನೋಡಿ, ಸೈಡ್ ಪ್ಯಾನಲ್ಸ್ ಮೇಲೆ NS 200 ಅಂತ ಗ್ರೇ ಕಲರಲ್ಲಿ ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಹಾಗೆ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಬರುತ್ತೆ. ಹಾಗೆ ಸ್ಟಾಕಲ್ಲೇ ಒಂದು ಬೇಸಿಕ್ ಕ್ರ್ಯಾಶ್ ಗಾರ್ಡ್ ಬರುತ್ತೆ. ಫ್ಯೂಲ್ ಟ್ಯಾಂಕ್ ಮೇಲೆ ಪಲ್ಸರ್ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಸೊ ಬ್ಲಾಕ್ ಕಲರ್ಲಿ ಸಖತ್ತಾಗಿದೆ ಗುರು, ಹೊಸದಾಗಿ ಚೆನ್ನಾಗಿದೆ. ಇಲ್ಲಿ ಸೈಡಲ್ಲಿ ಫ್ಯೂಲ್ ಇಂಜೆಕ್ಷನ್ ಅಂತ ಒಂದು ನೇಮ್ ಟ್ಯಾಗ್ ಇದೆ. ರೈಡರ್ ಫುಟ್ ರೆಸ್ಟ್ ಕ್ಲೋಸ್ ಆಗುತ್ತೆ, ಬಟ್ ಲಾಕ್ ಆಗೋದಿಲ್ಲ. ಆದರೆ ರೇರ್ ಫುಟ್ ರೆಸ್ಟ್ ಕ್ಲೋಸ್ ಮಾಡಿ ಲಾಕ್ ಮಾಡ್ಬೋದು. ಆದರೆ ರೈಡರ್ ಫುಟ್ ರೆಸ್ಟ್ ಅಲ್ಲಿ ಒಂದು ರಬ್ಬರ್ ಕೊಟ್ಟಿದ್ದಾನೆ. ಸೊ ವೈಬ್ರೇಷನ್ ರಿಡಕ್ಷನ್ ಮಾಡೋದಕ್ಕೆ, ಬಟ್ ರೇರ್ ಫುಟ್ ರೆಸ್ಟ್ ಅಲ್ಲಿ ಆ ರಬ್ಬರ್ ಬರೋದಿಲ್ಲ. ಇನ್ನು ರೇರ್ ಸಸ್ಪೆನ್ಷನ್ ನೋಡೋದಾದ್ರೆ ನೈಟ್ರಾಕ್ಸ್ ಮೋನೋಸಾಕ್ ಅಬ್ಸರ್ವ್ ಬರುತ್ತೆ. ಸೊ ಇದು ಅಡ್ಜಸ್ಟಬಲ್ ಸಸ್ಪೆನ್ಷನ್. ಹಾಗೆ ಬ್ರೇಕ್ ಫ್ಲೂಯಿಡ್ ಇಲ್ಲೇ ಕೊಟ್ಟಿದ್ದಾನೆ. ಇನ್ನು ರೇರ್ ವೀಲ್ ನೋಡೋದಾದ್ರೆ ರೇರಲ್ಲಿ 130 ಸೆಕ್ಷನ್ ಟೈರ್ಸ್ ಬರುತ್ತೆ. ಸೊ ಸ್ಟಾಕ್ ಅಲ್ಲಿ MRF ಟೈರ್ಸ್ ಬರುತ್ತೆ ಇಲ್ಲೂ ಕೂಡ. ರೇರಲ್ಲಿ 230 mm ಡಿಸ್ಕ್ನ ಕೊಟ್ಟಿದ್ದಾನೆ. ಹಾಗೆ ನೀವು ಇಲ್ಲಿ ABS ರಿಂಗ್ ನೋಡ್ತಾ ಇದ್ದೀರಾ. ಸೊ ಈ ಗಾಡಿನಲ್ಲಿ ರೇರಲ್ಲೂ ಕೂಡ ABS ಇದೆ. ಕ್ಯಾಲಿಬರ್ ಯಾವ್ದು ಕೊಟ್ಟಿದ್ದಾನೆ ನೋಡೋಣ ಬಗ್ರು. ಗ್ರೆಮಾಕಿನ ಕೊಟ್ಟಿದ್ದಾನೆ ನೋಡ್ತಾ ಇದ್ರೆ G ಅಂತ ಕಾಣಿಸ್ತಿದೆ ಅಲ್ಲಿ ಸಿಂಬಲ್. ಫ್ರೆಂಡ್ಸ್, ಹಾಗೆ ರೇರ್ ಲುಕ್ ನೋಡಿ ಯಾವ ರೀತಿ ಇದೆ ಅಂತ. ರೇರ್ ಲುಕ್ ಸಖತ್ತಾಗಿದೆ ಗಾಡಿನಲ್ಲಿ. ನಂಬರ್ ಪ್ಲೇಟ್ ಹೋಲ್ಡರ್ನ ಮಡ್ಗಾರ್ಡ್ ಮೇಲೆ ಕೊಟ್ಟಿದ್ದಾನೆ. ಸೊ ಇದು ಫೈಬರ್ ಆದ್ರೂ ಕ್ವಾಲಿಟಿ ಸಖತ್ತಾಗಿದೆ ಗುರು. ಹಾಗೆ ಇಲ್ಲಿ ನೋಡಿ, ಹ್ಯಾಂಡಲ್ಲು ಅಲ್ಯೂಮಿನಿಯಂ ಹ್ಯಾಂಡ್ಲ್ ಬರುತ್ತೆ. ಯಾವುದು ಆಫ್ಟರ್ ಮಾರ್ಕೆಟ್ ಟೇಲ್ಟೇಡಿನ ಹಾಕ್ಸಿರೋ ರೀತಿ ಇದೆ ಹ್ಯಾಂಡ್ಲು. ಸಕ್ಕದಾಗಿದೆ ಗುರು, ನನಗೆ ತುಂಬ ಇಷ್ಟ ಆಗುತ್ತೆ ಇದು ಮಾತ್ರ. ಹಾಗೆ ಇನ್ನು ಲೆಫ್ಟಿಗೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಟೈರ್ ಅಗರ್ ಕೊಟ್ಟಿದ್ದಾನೆ ಫೈಬರ್ದು, ಕ್ವಾಲಿಟಿ ಪರವಾಗಿಲ್ಲ. ಹಾಗೆ ಇಲ್ಲೊಂದು ಮೆಟಲ್ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾನೆ. ಹಾಗೆ ಒಂದು ಚೈನ್ ಕವರ್ ಕೊಟ್ಟಿದ್ದಾನೆ. ಸೈಡ್ ಪ್ಯಾನಲ್ಸ್ ಮೇಲೆ NS 200 ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಫ್ರೆಂಡ್ಸ್, ಇನ್ನು ಗಾಡಿ ಸೀಟಿಂಗ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನೋಡ್ತಾ ಇದ್ದೀರಾ, ಸ್ಪ್ಲಿಟ್ ಸೀಟ್ ಬರುತ್ತೆ ಈ ಗಾಡಿನಲ್ಲಿ. ಕುಷನಿಂಗ್ ಪರವಾಗಿಲ್ಲ ಗುರು, ಚೆನ್ನಾಗಿದೆ. ರೈಡರ್ ಸೀಟ್ ಏನು ತೊಂದರೆ ಇಲ್ಲ. ಆದರೆ ರಿಯರ್ ಸೀಟು ಒಂದು ಸ್ವಲ್ಪ ಹಾರ್ಡ್ ಇದೆ ಅಂತ ಹೇಳ್ಬೋದು, ಬಟ್ ಸಿಟಿಲಿ ರೈಡ್ ಮಾಡೋಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಒಂದು ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾನೆ. ಗ್ರ್ಯಾಬ್ ರೈಲ್ ಲುಕ್ಕು ಸಖತ್ತಾಗಿದೆ ಗುರು. ಹಾಗೆ ಇದ್ರ ಫ್ಯೂಲ್ ಟ್ಯಾಂಕ್ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇದ್ದಾರೆ ಒಂದು ರಬ್ಬರ್ ಕೊಟ್ಟಿದ್ದಾನೆ. ಸೇಫ್ಟಿ ಫಸ್ಟ್ ಗುರು, ಏನೇ ಆಗಲಿ. ಸೀಟಿಂದ ಒಂದು 5-6 ಇಂಚ್ ಹೈಟ್ ಇದೆ ಟ್ಯಾಂಕು. ಹಾಗೆ ಇಲ್ಲಿ ನೋಡಿ, ಟ್ಯಾಂಕ್ ಮೇಲೆ ಒಂಥರ ಎಡ್ಜಸ್ಟ್ಗಳು ಮಾಡಿದ್ದಾನೆ. ಚೆನ್ನಾಗಿದೆ ಗುರು, ಒಂದು ರೇಂಜ್ಗೆ ಲುಕ್ಕು. ಇದರಲ್ಲಿ ಫ್ಯೂಲ್ ಟ್ಯಾಂಕು ವೈಟ್ ಕಲರಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ E20 ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾನೆ. E20 ಅಂದರೆ ಎಥನಾಲ್ 20 ಅಂತ. ಹಾಗೆ ಫ್ಯೂಲ್ ಟ್ಯಾಂಕ್ ಕ್ಯಾಪು ಬ್ಲಾಕ್ ಕಲರಲ್ಲಿ ಬರುತ್ತೆ. ಹಾಗೆ ಈ ಗಾಡಿನಲ್ಲಿ ಅಡ್ಜಸ್ಟಬಲ್ ಲಿವರ್ಸ್ಗಳು ಬರೋದಿಲ್ಲ. ಹಾಗೆ ಐಬೀಮ್ ಪಾಸ್ ಮಾಡೋಕ್ಕೆ ಅಂತೇಳಿ ಒಂದು ಪಾಸ್ ಸ್ವಿಚ್ನ ಕೊಟ್ಟಿದ್ದಾನೆ. ಹಾಗೆ ಫ್ರಂಟಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿಗೆ ಅಂತೇಳಿ ಒಂದು ಸಪ್ರೇಟ್ ಸ್ವಿಚ್ ಕೊಟ್ಟಿದ್ದಾನೆ. ಹಾಗೆ ಒಂದು ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾನೆ. ಹಾಗೆ ಒಂದು ಆರೆಂಜ್ ಸ್ವಿಚ್ ಬರುತ್ತೆ. ಇನ್ನು ರೈಟ್ ಸೈಡ್ ಬಂದರೆ ರೆಡ್ ಕಲರ್ನಲ್ಲಿ ಒಂದು ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾನೆ. ಹಾಗೆ ಹೆಡ್ಲೈಟು ಆನ್ ಆಫ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಿಚ್ ಕೊಟ್ಟಿದ್ದಾನೆ. ಹಾಗೆ ಸೆಲ್ಫ್ ಸ್ಟಾರ್ಟ್ ಬರುತ್ತೆ. ಮಿರರ್ಸ್ ನೋಡ್ತಾ ಇದ್ದೀರಾ, ಲುಕ್ ಸಖತ್ತಾಗಿದೆ ಇದು. ಹಾಗೆ ಮಿರರ್ ಹ್ಯಾಂಡಲ್ನ ರಬ್ಬರಿಂದ ಫುಲ್ ಕವರ್ ಮಾಡಿದ್ದಾರೆ. ಇನ್ನು ಈ ಗಾಡಿ ಮೀಟರ್ ಕನ್ಸಲ್ನ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಆನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇದರಲ್ಲಿ ಫುಲ್ಲಿ ಡಿಜಿಟಲ್ LCD ಡಿಸ್ಪ್ಲೇ ಬರುತ್ತೆ. ಸೆಂಟ್ರಲ್ಲಿ ಸ್ಪೀಡೋಮೀಟರ್ನ ತೋರಿಸುತ್ತೆ. ಹಾಗೆ RPMನ ತೋರಿಸುತ್ತೆ, ಪಲ್ಸರ್ ಅಂತ ತೋರಿಸುತ್ತೆ. ಹಾಗೆ ಲೆಫ್ಟಿಗೆ ಬಂದರೆ ಇಲ್ಲಿ ಗೇರ್ ಇಂಡಿಕೇಟರ್ನ ತೋರಿಸುತ್ತೆ. ಪಕ್ಕದಲ್ಲಿ ಫ್ಯೂಲ್ ಇಂಡಿಕೇಟರ್ನ ತೋರಿಸುತ್ತೆ. ಹಾಗೆ ಓಡೋಮೀಟರ್ನ ತೋರಿಸುತ್ತೆ. ಹಾಗೆ ಇಂಡಿಕೇಟರ್ ಲೈಟ್ನ ತೋರಿಸುತ್ತೆ. ಹಾಗೆ ಗಾಡಿ ನ್ಯೂಟ್ರಲ್ಲಿದೆ ಅಂತ ತೋರಿಸುತ್ತೆ. ಹಾಗೆ ರೈಟ್ ಸೈಡ್ ಬಂದರೆ ABS ಸೆನ್ಸರ್ ಲೈಟ್ನ ತೋರಿಸುತ್ತೆ. ಅದ್ರ ಕೆಳಗಡೆ ಇಂಜಿನ್ ಸೆನ್ಸರ್ ಲೈಟ್ನು ಕೂಡ ತೋರಿಸುತ್ತೆ. ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇನ ಮಾಡಿದ್ರು, ಬಟ್ ಡಿಸ್ಪ್ಲೇ ಸ್ವಲ್ಪ ಚಿಕ್ಕದಿದೆ ಗುರು. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾಗಿತ್ತು. ಎಲ್ಲ ಚಿಕ್ಕದಾಗಿ ಕಾಣಿಸುತ್ತೆ ಇದರಲ್ಲಿ. ಹಾಗೆ ಇಲ್ಲೊಂದು USB ಪೋರ್ಟ್ನ ಕೊಟ್ಟಿದ್ದಾನೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನೀವು ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ಮೊಬೈಲ್ ಚಾರ್ಜ್ ಹಾಕೊಳ್ಳೋಕೆ ಒಳ್ಳೆ ಆಪ್ಷನ್ ಇದು. ಫ್ರೆಂಡ್ಸ್, ಈ ಗಾಡಿದ ಮೇನ್ ಪಾರ್ಟ್ ಆರ್ಟ್ ಆಫ್ ದಿ ಬೈಕ್ ಇಂಜಿನ್ ವಿಚಾರಕ್ಕೆ ಬರೋದಾದರೆ ನೋಡ್ತಾ ಇದ್ರೆ ಇಂಜಿನ್ ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಿದ್ದಾನೆ ಅಂತೇಳಿ.
ಹಾಗೆ ಇಲ್ಲಿ ನೋಡಿ ಇಂಜಿನ್ ಮೇಲೆ 199.5 cc ಅಂತ ಬರ್ದಿದೆ. ಹಾಗೆ ಇಲ್ಲೊಂದು ಬಜಾಜ್ ಲೋಗೋ ಕೊಟ್ಟಿದ್ದಾನೆ. ಹಾಗೆ ಇಲ್ಲೊಂದು ಇಂಜಿನ್ ಗಾರ್ಡ್ನ ಕೊಟ್ಟಿದ್ದಾನೆ. ಸೊ ಇದು ಪ್ಲಾಸ್ಟಿಕ್ ಇಂದ ಬರುತ್ತೆ. ನೋಡ್ತಾ ಇದ್ದೀರಾ ಒಂದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾನೆ ರೆಡ್ ಕಲರ್ ವೈಟ್ ಕಲರ್ ಅಲ್ಲಿ. ಫ್ರೆಂಡ್ಸ್ ಇದು 199.5 cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವ್ಯಾಲ್ಯೂ DTSI ಇಂಜಿನ್ ಬರುತ್ತೆ. ಪವರ್ ಫಿಗರ್ಸ್ ಎಲ್ಲ ನಾವು ರೈಡ್ ಮಾಡಬೇಕಾದ್ರೆ ನೋಡೋಣ. ಇದು ಟ್ರಿಪಲ್ ಸ್ಪಾರ್ಕ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಲಿಕ್ವಿಡ್ ಕೂಲೆಂಟ್ ಪ್ಲೇಸ್ಮೆಂಟ್ ರೇಡಿಯೇಟರ್ ಪಕ್ಕದಲ್ಲೇ ಇದೆ. ಸೊ ರೇಡಿಯೇಟರ್ ನೋಡೋಣ. ರೇಡಿಯೇಟರ್ ಫ್ರಂಟ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಇದರಲ್ಲಿ ವಿತ್ ಫ್ಯಾನ್ ಇರುವಂತ ರೇಡಿಯೇಟರ್ ಬರುತ್ತೆ. ಹಾಗೆ ರೇಡಿಯೇಟರ್ ಗಾರ್ಡ್ ಕೂಡ ಪ್ಲಾಸ್ಟಿಕ್ ಅಲ್ಲಿ ಇದೆ, ಸ್ಟಾಕ್ ಅಲ್ಲೇ ಬರುತ್ತೆ ಇದು ಕೂಡ. ಇನ್ನು ಇದರಲ್ಲಿ 168 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬೋದು, ತುಂಬಾ ಏನು ಕಡಿಮೆ ಇಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಒಂದು ಡಬಲ್ ಸ್ಟ್ಯಾಂಡ್ ಕೂಡ ಸ್ಟಾಕ್ ಅಲ್ಲೇ ಬರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಹೊಸ NS 200 ನಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಅಂತ. ಸೊ ಬನ್ನಿ ಫೈನಲಿ ಗಾಡಿನ ರೈಡ್ ಮಾಡಿ ಗಾಡಿ ಪವರ್ ಎಲ್ಲ ಯಾವ ರೀತಿ ಇದೆ ಅಂತ ನೋಡೋಣ. ಯಾರ R151 ಬರ್ತಾವನು ಗುರು, ಎಕ್ಸಾಸ್ಟ್ ಹಾಕ್ಸ್ಬಿಟ್ಟವನೆ. ಸೌಂಡ್ ನೋಡಿ ಎಷ್ಟು ಸಕ್ಕತ್ತಾಗಿ ಕೇಳಿಸ್ತೈತೆ. ಫ್ರೆಂಡ್ಸ್ ಈ ಗಾಡಿ ಸೀಟ್ ಹೈಟ್ 805 mm ಇದೆ. ಸೊ ನನ್ನ ಹೈಟ್ಗೆ ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ಬೋದು. ಸೊ ನನ್ನ ಹೈಟ್ ಬಂದು 5.7, 5.8 5.9 ಇರೋರಿಗೆ ಇನ್ನೂ ಸಖತ್ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಟ್ಯಾಂಕ್ ಸ್ಕೋಪ್ ಔಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ. ಹಾಗೆ ಇಲ್ಲಿ ನೋಡಿ ನನ್ನ ಹೈಟ್ಗೆ ನನ್ನ ಕಾಲು ಕೆಳಗಡೆ ಇದೆ. ಸೊ ಇನ್ನೂ ಸ್ವಲ್ಪ ಹೈಟ್ ಇರೋರಿಗೆ ಸ್ವಲ್ಪ ಈ ಥರ ಮೇಲ್ಗಡೆ ಕುತ್ಕೊಳ್ಳುತ್ತೆ. ಸೊ ನೀವೇನಾದರೂ ತುಂಬ ಹೈಟ್ ಇದ್ದೀರಾ 6 feet ಇದ್ದೀರಾ ಅಂದರೂ ಕೂಡ ಆರಾಮಾಗಿ ಗಾಡಿನ ಓಡಿಸ್ಬೋದು. ತುಂಬ ಏನು ಕಂಜೆಸ್ಟೆಡ್ ಆಗಿದೆ ಅಂತ ಫೀಲ್ ಆಗೋದಿಲ್ಲ ನಿಮಗೆ. ಬನ್ನಿ ನಮ್ಮ ಗಾಡಿ ಎಕ್ಸಾಸ್ಟ್ ಯಾವ ರೀತಿ ಇದೆ ಅಂತ ನೋಡೋಣ. ಪರವಾಗಿಲ್ಲ, ಎಕ್ಸಾಸ್ಟ್ ಸೌಂಡ್ ಬೇಸಾಗಿ ಇದೆ ಗುರು. ಸರಿ ಬನ್ನಿ ಹೊಡೋಣ. BS3 BS4 ಅಲ್ಲಿ ಇನ್ನೂ ಸಕ್ಕತ್ತಾಗಿತ್ತು ಗುರು. ಎಕ್ಸಾಸ್ಟ್ ಸೌಂಡು ಸಖತ್ತು ಕ್ರಿಸ್ಪ್ ಆಗಿತ್ತು ಮಾತ್ರ. ಇವಾಗ ಸ್ವಲ್ಪ ಡಿಟ್ಯೂನ್ ಆಗಿಬಿಟ್ಟಿದೆ BS6 ಅಲ್ಲಿ. ಏನು ಪಿಕಪ್ ಗುರು ಇದ್ರದ್ದು ನೋಡಿ, ರೆಸ್ಪಾನ್ಸ್ ಹೆಂಗಿದೆ. ಈ ಪಿಕಪ್ಪೇ ಗುರು ನನಗೆ ಇಷ್ಟ ಆಗೋದು ಈ ಗಾಡಿನಲ್ಲಿ. ಇನಿಷಿಯಲ್ ಪಿಕಪ್ ಮಾತ್ರ ಸೈಕ್ ಆಗಿದೆ ಗುರು ಗಾಡೀಲಿ. 200 cc ಭಯಂಕರ ಪವರ್ ಇದೆ ಮಾತ್ರ. ಯಾಕಂದರೆ ಈ ಗಾಡಿನಲ್ಲಿರೋದು ಬಜಾಜ್ ಇಂಜಿನ್ ಅಲ್ಲ, KTM ಡ್ಯೂಕ್ 200 ಇಂಜಿನ್ನು. ಸೊ ಡ್ಯೂಕ್ 200 ಇಂಜಿನ ಸ್ವಲ್ಪ ಡಿಟ್ಯೂನ್ ಮಾಡಿ ಇದರಲ್ಲಿ ಹಾಕಿರೋದು. ಫಸ್ಟ್ ಟೈಮು 2012 ಬಜಾಜ್ ಅವರು KTM ಅವ್ರ ಹತ್ರ ಕೊಲಾಬ್ರೇಷನ್ ಮಾಡಿಕೊಂಡು NS 200ನ ಮಾರ್ಕೆಟಿಗೆ ತರ್ತಾರೆ. ಸೊ ಅವತ್ತಿಂದ ಇವತ್ತಿನವರೆಗೂ NS 200 ಫ್ಯಾನ್ ಬೇಸು ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. NS 200 ಮಾರ್ಕೆಟಿಗೆ ಬರೋಕ್ಕೂ ಮುಂಚೆ ಪಲ್ಸರ್ 220 ಮಾರ್ಕೆಟ್ನ ರೂಲ್ ಮಾಡ್ತಾಯಿತ್ತು. ಆದರೆ NS 200 ಮಾರ್ಕೆಟಿಗೆ ಬಂದಮೇಲೆ ಪಲ್ಸರ್ 220 ಫ್ಯಾನ್ ಎಲ್ಲ ಈ ಗಾಡಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಮೇಯ್ನ್ ರೀಸನ್ ಈ ಗಾಡಿನಲ್ಲಿರೋ ಅಗ್ರೆಸಿವ್ ಪಿಕಪ್ ಗುರು. ಇದರಲ್ಲಿರೋದು ಬರೀ 200 cc ಆದರೂ ಕೂಡ ಪಿಕಪ್ಪು ಸಕ್ಕತ್ತಾಗಿದೆ ಈ ಗಾಡಿನಲ್ಲಿ. ಬಟ್ ನನಗಿಷ್ಟ ಆಗೋದೇನೆಂದರೆ ಈ ಗಾಡಿನಲ್ಲಿ ಥ್ರಾಟಲ್ ರೆಸ್ಪಾನ್ಸು ಸಕ್ಕತ್ತಾಗಿದೆ. ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ BS3 BS4ನಲ್ಲಿ ಥ್ರಾಟಲ್ ರೆಸ್ಪಾನ್ಸ್ ಇನ್ನೂ ಸಕ್ಕತ್ತಾಗಿತ್ತು. ಆದರೆ BS6 ಅಲ್ಲಿ ಸ್ವಲ್ಪ ಡಿಟ್ಯೂನ್ ಮಾಡಿಬಿಟ್ಟಿದ್ದಾರೆ. ಆದರೆ ಡಿಟ್ಯೂನ್ ಆಗಿದ್ರೂ ಕೂಡ ಈ ಗಾಡೀಲಿ ಥ್ರಾಟಲ್ ರೆಸ್ಪಾನ್ಸ್ ಇನ್ನೂ ಸಕ್ಕತ್ತಾಗಿದೆ. ಈ ಗಾಡಿ ಸಿಟಿಲಿ ಚೆಚ್ಚಾಡೋಕೆ ಮಾತ್ರ ನಂಬರ್ 1 ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ ಥ್ರಾಟಲ್ ರೆಸ್ಪಾನ್ಸ್ ಹೆಂಗಿದೆ. ಈ ಗಾಡಿ ಓಡಿಸ್ಬೇಕಾದ್ರೆ ಯಾರಿಗೂ ಕೂಡ ಮಧ್ಯದಲ್ಲಿ ಸ್ಟಾಪ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಇನ್ನೂ ಒಂದು ಸ್ವಲ್ಪ ದೂರ ಓಡಿಸ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಸಖತ್ತಾಗಿದೆ ಗಾಡಿ ಮಾತ್ರ. ಈ ಗಾಡಿನ 200 cc ಸೆಗ್ಮೆಂಟಲ್ಲಿ ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂತಂದರೆ ತಪ್ಪಾಗೋದಿಲ್ಲ. ನೀವು ಕೇಳ್ಬೋದು ಡ್ಯೂಕ್ 200 ಇಂಜಿನ್ ಹಾಕಿದಾರಲ್ಲ, ಡ್ಯೂಕ್ 200 ಕೂಡ ಬೆಸ್ಟ್ ಬೈಕ್ ಅಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಡ್ಯೂಕ್ 200 ಪ್ರೈಸ್ನ ಇದನ್ನ ಕಂಪ್ಯಾರಿಸನ್ ಮಾಡಿದ್ರೆ ಆಲ್ಮೋಸ್ಟ್ 40-50 ಸಾವಿರ ಜಾಸ್ತಿ ಇದೆ ಡ್ಯೂಕ್ 200. ಸೊ ಇದೊಂದು ಬಜೆಟಲ್ಲೇ ಸಿಗುತ್ತೆ ಈ ಬೈಕು. ಸೊ ಅದಕ್ಕೆ ನಾನು ಬೆಸ್ಟ್ ಬೈಕ್ ಅಂತ ಹೇಳ್ತಾ ಇದ್ದೀನಿ ಇದನ್ನು. ನೀವೇನಾದರೂ NS 200ನ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಈ ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದಿ ಬೆಸ್ಟ್ ಬೈಕ್ ಗುರು. ಈ ಪ್ರೈಸ್ ರೇಂಜ್ಗೆ ಇಷ್ಟು ಒಳ್ಳೆ ಗಾಡಿ ಬೇರೆ ಯಾವ ಬ್ರ್ಯಾಂಡಲ್ಲಿ ಕೂಡ ಸಿಗೋದಿಲ್ಲ ನಿಮಗೆ. ಈ ಗಾಡೀಲಿರೋ ಇಂಜಿನ್ನು ಸಖತ್ತು ಸ್ಮೂತಾಗಿದೆ. ಪವರ್ ಡೆಲಿವರಿ ಮಾತ್ರ ನೆಕ್ಸ್ಟ್ ಲೆವೆಲಿಗಿದೆ. ಈ ಗಾಡಿನಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಹೇಳೋಣ ಅಂತಂದರೆ ನನಗೇನು ಗೊತ್ತಾಗ್ತಿಲ್ಲ, ಅಷ್ಟು ಸಖತ್ತಾಗಿದೆ ಗಾಡಿ ಮಾತ್ರ. ನೋಡಿ ಇನಿಷಿಯಲ್ ಪಿಕಪ್ ಯಾವ ರೇಂಜಿಗಿದೆ ಈ ಗಾಡಿನಲ್ಲಿ. ಗೈಸ್ ನಿಮ್ಗೆ ಆಲ್ರೆಡಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತಾ ಇರ್ಬೋದು. ಈ ಗಾಡಿ ಓಡಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ 200 cc ಓಡಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಇನ್ನೂ ಯಾವುದೋ ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ. ಅಷ್ಟು ಸಖತ್ತಾಗಿದೆ ಈ ಗಾಡಿ ಥ್ರಾಟಲ್ ರೆಸ್ಪಾನ್ಸ್ ಪವರು. ಇದೇ ರೀಸನ್ಗೆ ಗುರು ಕಾಲೇಜ್ ಹುಡುಗರಿಗೆ NS 200 ಅಂದರೆ ಅಷ್ಟು ಕ್ರೇಜು. ಫ್ರೆಂಡ್ಸ್ ಈ ಗಾಡಿ ಆನ್ ರೋಡ್ ಪ್ರೈಸ್ ನೋಡೋದಾದರೆ 2025 ಆಗಸ್ಟ್ನಲ್ಲಿ 1,95,000 ಇದೆ. ಸೊ ಬಿಲೋ 2 lakhs ಒಳಗಡೆ ಇಷ್ಟು ಒಳ್ಳೆ ಗಾಡಿ ನಿಮ್ಗೆ ಯಾವ ಬ್ರ್ಯಾಂಡಲ್ಲೂ ಸಿಗೋದಿಲ್ಲ. ಡ್ಯೂಕ್ 200 ಪ್ರೈಸ್ನ ನೋಡೋದಾದರೆ 2,50,000 ಕ್ರಾಸ್ ಆಗುತ್ತೆ. ಅಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ಟು ಡ್ಯೂಕ್ 200ನ ತಗೊಳ್ಳೋ ಬದಲು 2 ಲಕ್ಷದ ಒಳಗಡೆ NS 200 ತಗೊಳ್ಳೋದು ಬೆಸ್ಟ್ ಆಪ್ಷನ್ ಗುರು. ಸೊ ನಾನು ಆಗಲೇ ಹೇಳ್ದಾಗೆ ಡ್ಯೂಕ್ 200 ಇಂಜಿನ ಇದರಲ್ಲಿ ಇರೋದು. ನೀವೇನಾದರೂ ಡ್ಯೂಕ್ 200ನ ಓಡಿಸ್ಬಿಟ್ಟು ಈ ಗಾಡಿನ ಓಡಿಸಿದ್ರೆ ಆಲ್ಮೋಸ್ಟ್ 90% ಸೇಮ್ ಫೀಲೇ ಬರುತ್ತೆ ನಿಮಗೆ. ಆದರೆ ಎಷ್ಟೋ ಜನಕ್ಕೆ ಡ್ಯೂಕ್ 200ನ ಓಡಿಸ್ಬಿಟ್ಟು NS 200ನ ಓಡಿಸಿದ್ರೆ NS 200 ಸಖತ್ತಾಗಿದೆ ಅಂತ ಅನಿಸುತ್ತೆ. ಅದಕ್ಕೆ ಮೇಯ್ನ್ ರೀಸನ್ ಈ ಗಾಡಿ ಬಿಲ್ಡ್ ಕ್ವಾಲಿಟಿ. ಹೈವೇನಲ್ಲೂ ಕೂಡ ಸಖತ್ತು ಸ್ಟೇಬಲಾಗಿ ಕುತ್ಕೊಳ್ಳುತ್ತೆ ಈ ಗಾಡಿ. ಅದಕ್ಕೆ ಮೇಯ್ನ್ ರೀಸನ್ನು ಈ ಗಾಡಿನಲ್ಲಿರೋ ಪೆರಿಮೀಟರ್ ಫ್ರೇಮ್ ಚಾರ್ಸಿ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ಗುರು, ಸಖತ್ತಾಗಿದೆ ಬಿಲ್ಡ್ ಕ್ವಾಲಿಟಿ ಮಾತ್ರ. ಗಾಡೀಲಿ ಒಂದು ಸ್ವಲ್ಪನೂ ವೈಬ್ರೇಷನ್ ಆಗ್ತಿಲ್ಲ. ಸೊ ವೈಬ್ರೇಷನ್ ಇಲ್ದಿರೋದ್ರಿಂದ ಈ ಗಾಡಿನಲ್ಲಿ ಆರಾಮಾಗಿ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು. ಹಾಗೆ ಇದರಲ್ಲಿ ಲಿಕ್ವಿಡ್ ಕೂಲೆಂಟ್ ಸಿಸ್ಟಮ್ ಇರೋದಕ್ಕೆ ನೀವು ಆರಾಮಾಗಿ 200 ಕಿಲೋಮೀಟರ್ನ ಒಂದೇ ಸ್ಟ್ರೆಚಲ್ಲಿ ರೈಡ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ.
ಹಾಗೆ ಈ ಗಾಡಿನಲ್ಲಿ 12 ಲೀಟರ್ ಫ್ಯೂಲ್ ಟ್ಯಾಂಕ್ನ ಕೊಟ್ಟಿದ್ದಾನೆ. ಒಂದು ಅವರೇಜಾಗಿ 35-40 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದರು. ಒಂದು ಫುಲ್ ಟ್ಯಾಂಕಲ್ಲಿ 450ರಿಂದ 480 ಕಿಲೋಮೀಟರ್ ರೈಡ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಕೇಳ್ಪಟ್ಟಂಗೆ BS3 BS4ಗಿಂತ BS6ನಲ್ಲಿ ಈ ಗಾಡಿನಲ್ಲಿ ಮೈಲೇಜ್ ಇನ್ಕ್ರೀಸ್ ಆಗಿದೆ. ಸೊ ಇದು ನಾನು ಹೇಳ್ತಾ ಇರೋದಲ್ಲ, BS6 ಗಾಡಿ ಓನರ್ಗಳೇ ಹೇಳ್ತಾ ಇರೋದು. ಮೈಲೇಜ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಈ ಗಾಡಿನಲ್ಲಿ. ನೋಡಿ, ಇಷ್ಟು ಪವರ್ ಕೊಟ್ಬಿಟ್ಟು 40 ಕಿಲೋಮೀಟರ್ ಮೈಲೇಜ್ ಕೊಡ್ತದೆ ಅಂತಂದರೆ ಸೂಪರ್ ಅಲ್ವಾಗರು. ನೋಡಿ ಹೆಂಗೆ ಎಳಿತೈತೆ ಗಾಡಿ. ಈ ಗಾಡಿನಲ್ಲಿ 24.5 ಹಾರ್ಸ್ ಪವರ್ ಬರುತ್ತೆ. ಹಾಗೆ 18.7 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಬರುತ್ತೆ. ಡ್ಯೂಕು ಕಂಪೇರ್ ಮಾಡಿದ್ರೆ ಒಂದು ಅರ್ಧ ಹಾರ್ಸ್ ಪವರ್ ಕಡಿಮೆ ಇದೆ ಅಷ್ಟೇ, ತುಂಬ ಏನು ಕಡಿಮೆ ಇಲ್ಲ. ಇನಿಷಿಯಲಲ್ಲಿ ನೋಡೋಕೆ ಹೋದರೆ ಡ್ಯೂಕ್ 200 ಇದಕ್ಕಿಂತ ಒಂದು ಸ್ವಲ್ಪ ಬೇಗ ಪಿಕಪ್ ತಗೊಳುತ್ತೆ. ಅದಕ್ಕೆ ಮೇನ್ ರೀಸನ್ ಆ ಗಾಡಿ ಟ್ಯೂನಿಂಗು. ಸೊ KTM ಅವ್ರದ್ದೇ ಟ್ಯೂನಿಂಗ್ಸ್ ಬೇರೆ ರೀತಿ ಇರುತ್ತೆ, ಬಜಾಜ್ ಅವ್ರದ್ದೇ ಟ್ಯೂನಿಂಗ್ ಬೇರೆ ರೀತಿ ಇರುತ್ತೆ. ಟ್ಯೂನಿಂಗ್ ಮಾಡೋದ್ರಲ್ಲಿ KTM ಅವ್ರದ್ದು ಎತ್ತಿದ ಕೈಗರು. ಅಗ್ರೆಸಿವ್ ಪಿಕಪ್ನ ಲೋವರ್ RPMಗೆ ತುಂಬ ನಿಲ್ಲಿಸಿರ್ತಾರೆ KTM ಅವರು. ಆದರೆ ಟಾಪ್ ಎಂಡ್ನಲ್ಲಿ ಡ್ಯೂಕ್ 200 ಕೂಡ ಈ ಗಾಡಿ ಬೀಟ್ ಮಾಡುತ್ತೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಬಜಾಜ್ ಅವ್ರ ಟ್ಯೂನಿಂಗ್ ಕೂಡ ಯಾವ ರೀತಿ ಇದೆ ಅಂತೇಳಿ. ಫ್ರೆಂಡ್ಸ್, ಈ ಗಾಡಿ ಟಾಪ್ ಸ್ಪೀಡ್ ನೋಡೋದಾದರೆ ನೀವೇನಾದರೂ ತುಂಬ ಸ್ಲಿಮ್ ಆಗಿರೋರು ಒಬ್ಬರೇ ಕೂತ್ಕೊಂಡು ರೈಡ್ ಮಾಡ್ತಾ ಇದ್ದೀರಾ ಅಂತಂದರೆ 150 ಪ್ಲಸ್ ಹೋಗುತ್ತೆ ಈ ಗಾಡಿ ಟಾಪ್ ಸ್ಪೀಡು. ಒಂದು 200cc ಗಾಡಿ 150 ಪ್ಲಸ್ ಹೋಗುತ್ತೆ. ಆದರೆ ಕೆಲವೊಂದು ಗಾಡಿಗಳು 400cc ಇದ್ದರೆ 165 ಹೋಗ್ತವೆ. ಸೊ 400cc ಗಾಡಿಗಳನ್ನ ತೊಗೊಂಡ್ಬಿಟ್ಟು ತುಂಬ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡೋದಕ್ಕಿಂತ 2 ಲಕ್ಷದ ಒಳಗಡೆ NS 200 ತಗೊಳ್ಳೋದು ಬೆಸ್ಟ್ ಆಪ್ಷನ್ ಗುರು. ಓವರಾಲ್ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಗುರು ಈ ಗಾಡೀಲಿ. ಇನ್ನು ಈ ಗಾಡಿನಲ್ಲಿ ಫ್ರಂಟ್ ಬ್ಯಾಕ್ ಎರಡು ಕಡೆನೂ MRF ಟೈರ್ಸ್ ಬರುತ್ತೆ. ಸೊ ನೀವೇನಾದರೂ ಕಾರ್ನರಿಂಗ್ ಎಲ್ಲ ಮಾಡ್ತೀನಿ ಅಂತಂದರೆ ಅಥವಾ ಮಾನ್ಸೂನ್ ರೈಡೆಲ್ಲ ಜಾಸ್ತಿ ಹೋಗ್ತೀನಿ ಅಂತಂದರೆ ಮಿಶಿಲಿನ್ ಟೈರ್ಸ್ ಅಥವಾ ಅಪೋಲೋ ಟೈರ್ಸ್ಗಳನ್ನ ಹಾಕ್ಸ್ಕೊಳ್ಳಿ. ಸೊ ಆ ಟೈರ್ಗಳಲ್ಲಿ ಇದಕ್ಕಿಂತ ಗ್ರಿಪ್ ಚೆನ್ನಾಗಿರೋದ್ರಿಂದ ನೀವು ಕಾನ್ಫಿಡೆಂಟಾಗಿ ರೈಡ್ ಮಾಡ್ಬೋದು. ಆದರೆ ನೀವೇನಾದರೂ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತಂದರೆ ಸ್ಟಾಕಲ್ಲಿರೋ MRF ಟೈರ್ಸಲ್ಲೇ ಓಡಿಸಿ. ಆದರೆ ಜಾಸ್ತಿ ಕಾರ್ನರಿಂಗ್ ಮಾಡೋಕ್ಕಾಗೋದಿಲ್ಲ ಈ ಟೈರಲ್ಲಿ. ಯಾಕಂದರೆ MRF ಟೈರ್ಸ್ನ ತುಂಬ ಹಾರ್ಡ್ ಕಾಂಪೌಂಡ್ ರಬ್ಬರಿಂದ ಮಾಡಿರ್ತಾರೆ. MRF CA ಟೈರ್ಸ್ಗಳು ಸಿಟಿ ಯೂಸೇಜ್ಗೆ ಬೆಸ್ಟು ಅಂತ ಹೇಳ್ಬೋದು. ಒಳ್ಳೆ ಮೈಲೇಜ್ ಬರುತ್ತೆ, ಆದರೆ ಸ್ವಲ್ಪ ಗ್ರಿಪ್ ಕಡಿಮೆ ಇರುತ್ತೆ. ಸೊ ನೀವು ನೋಡ್ಕೊಂಡು ಕೇರ್ಫುಲ್ಲಾಗಿ ರೈಡ್ ಮಾಡಬೇಕಾಗುತ್ತೆ. ಈ ಗಾಡಿನಲ್ಲಿ 3000 RPM ವರೆಗೂ ಅಷ್ಟೊಂದೇನು ಅಗ್ರೆಸಿವ್ ಪವರ್ ಇಲ್ಲ. ಸೊ ಹಂಗಾಗಿ ನೀವು ಸಿಟಿನಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಲೋ ಎಂಡ್ ಟಾರ್ಕ್ ಚೆನ್ನಾಗಿದೆ ಈ ಗಾಡಿನಲ್ಲಿ. ಸಿಟಿನಲ್ಲಿ ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು, ಎಲ್ಲೂ ಕೂಡ ಏನು ಪ್ರಾಬ್ಲಮ್ ಅನ್ಸೋದಿಲ್ಲ ನಿಮಗೆ. ಆದರೆ ಒನ್ಸ್ 3000 RPM ಕ್ರಾಸ್ ಆದರೆ ಗಾಡಿ ಒಳ್ಳೆ ಪವರ್ ಇದೆ ಗುರು. ಬಜಾಜ್ ಅವ್ರು ಮಾಡಿರೋ ಗಾಡಿಗಳಲ್ಲಿ ಮಾಸ್ಟರ್ ಪೀಸ್ ಗಾಡಿ ಇದು. ಫ್ರೆಂಡ್ಸ್, ಈ ಗಾಡಿನಲ್ಲಿ ನಾವೇನು ಇಂಜಿನ್ ನೋಡ್ತೀವಿ ಸೇಮ್ ಇಂಜಿನ್ನೇ ಪಲ್ಸರ್ RS 200 ಕೂಡ ಹಾಕಿದ್ದಾರೆ. ಆದರೆ ಟ್ಯೂನಿಂಗಲ್ಲಿ ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಸೊ ನೀವು ಪಲ್ಸರ್ RS 200ನ ಓಡಿಸ್ಬಿಟ್ಟು ಈ ಗಾಡಿನ ಓಡಿಸಿದ್ರೆ RS 200 ಸ್ವಲ್ಪ ಪಿಕಪ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗೆ ಥ್ರಾಟಲ್ ರೆಸ್ಪಾನ್ಸ್ ಕೂಡ RS 200 ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗೆ ಪ್ರೈಸು ಕೂಡ ಒಂದು 20-25 ಸಾವಿರ ಈ ಗಾಡಿಗಿನ ಜಾಸ್ತಿ ಇದೆ. ಸೊ ಯಾರು ಫೇರಿಂಗ್ ಇರೋ ಗಾಡಿಗಳನ್ನ ಇಷ್ಟಪಡ್ತಿರೋ ಸೊ ಅಂಥವ್ರು RS 200 ಕೂಡ ತಗೋಬೋದು. ಟ್ಯೂನಿಂಗ್ ಡಿಫ್ರೆನ್ಷಿಯೇಟ್ ಮಾಡಿದ್ದಾನೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಚೇಂಜಸ್ ಇಲ್ಲ ಇಂಜಿನಲ್ಲಿ RS 200ಗೂ ಇದಕ್ಕೂ. ಸೊ ನಿಮಗೆ ಪ್ರೈಸ್ ಮ್ಯಾಟ್ರ್ ಆಗಲ್ಲ ಅಂತಂದರೆ RS 200 ಕೂಡ ತಗೋಬೋದು. ಫ್ರೆಂಡ್ಸ್, ಇನ್ನು ಈ ಗಾಡಿನ ಯಾರು ತಗೋಬೋದಪ್ಪ ಅಂತ ನೋಡೋದಾದರೆ ಯಾರಿಗೆ ಗಾಡಿ ಬಜೆಟಲ್ಲಿ ಸಿಗಬೇಕು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಬೇಕು, ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿರಬೇಕು, ಹಾಗೆ ಇಂಜಿನ್ ಪವರ್ ಚೆನ್ನಾಗಿರಬೇಕು, ಹಾಗೆ ಮೈಲೇಜ್ ಚೆನ್ನಾಗಿರಬೇಕು, ಹಾಗೆ ಸಿಟಿ ಯೂಸೇಜ್ಗೂ ಚೆನ್ನಾಗಿರಬೇಕು, ತುಂಬ ಲಾಂಗ್ ಡ್ರೈವ್ ಹೋಗೋಕ್ಕೂ ಚೆನ್ನಾಗಿರಬೇಕು, ಆಲ್ ಇನ್ ಒನ್ ಗಾಡಿ ಆಗಿರಬೇಕು ಅಂತ ಯಾರು ಆಸೆ ಪಡ್ತಿರೋ ಅಂಥವ್ರು ಈ ಗಾಡಿನ ಕಣ್ಮುಚ್ಕೊಂಡು ತಗೋಬೋದು ಗುರು. ಇನ್ನು ರಿಲಯಬಿಲಿಟಿ ರಿಫೈನ್ಮೆಂಟು ಅಂತ ನೋಡೋಕೆ ಹೋದರೆ ಡ್ಯೂಕ್ 200 BS3 BS4ನಲ್ಲಿ ಅಷ್ಟೊಂದೇನು ರಿಫೈನ್ಮೆಂಟ್ ಇರಲಿಲ್ಲ. ಆದರೆ BS6ನಲ್ಲಿ KTM ಇಂಜಿನ್ಗಳು ಕೂಡ ಒಳ್ಳೆ ರಿಲಯಬಿಲಿಟಿ ರಿಫೈನ್ಮೆಂಟನ್ನು ಕೊಡ್ತವೆ. ಜೊತೆಗೆ ಬಜಾಜ್ ಅವರು ಇದನ್ನು ಸ್ವಲ್ಪ ಡಿಟ್ಯೂನ್ ಮಾಡಿರೋದ್ರಿಂದ ಡ್ಯೂಕ್ 200ಗಿಂತ ಈ ಗಾಡಿ ತುಂಬ ಲಾಂಗ್ ಟರ್ಮಲ್ಲಿ ಬಾಳಿಕೆ ಬರುತ್ತೆ. ಜೊತೆಗೆ ಬಜಾಜ್ ಅವರು ಈ ಗಾಡಿಗೆ 5 ವರ್ಷ ವಾರಂಟಿ ಕೊಡ್ತಾರೆ ವಿತ್ 75,000 ಕಿಲೋಮೀಟರ್ವರೆಗೂ. ಆದರೆ ಈ ಗಾಡಿ 1 ಲಕ್ಷ ಕಿಲೋಮೀಟರ್ ಮೇಲೆ ಆರಾಮಾಗಿ ಓಡುತ್ತೆ ಗುರು. BS3 ಗಾಡಿನಲ್ಲಿ KTM ಇಂಜಿನ್ ಒಂದು 50-60 ಸಾವಿರಕ್ಕೆಲ್ಲ ಇಂಜಿನ್ ಪ್ರಾಬ್ಲಮ್ಗಳು ಬರ್ತಾಯಿತ್ತು. NS ಅಲ್ಲಿ ಒಂದು 70,000-80,000 ಆದರೆ ಇಂಜಿನ್ ಪ್ರಾಬ್ಲಮ್ಗಳು ಬರ್ತಾಯಿತ್ತು. ಆದರೆ BS6 ಬಂದ ಮೇಲೆ 1 ಲಕ್ಷ ಕಿಲೋಮೀಟರ್ಗಿಂತ ಜಾಸ್ತಿ ರೈಡ್ ಮಾಡಿ ಗಾಡಿನಲ್ಲಿ ಏನೋ ಪ್ರಾಬ್ಲಮ್ನ ಫೇಸ್ ಮಾಡ್ದೇನೆ ಗಾಡಿನ ಓನ್ ಮಾಡಿರೋರು ತುಂಬ ಜನ ಇದ್ದಾರೆ. ಎಸ್ಪೆಷಲಿ NS 200ಅಲ್ಲಿ ನೋಡೋಕೆ ಹೋದರೆ BS6 ಬಂದ ಮೇಲೆ ತುಂಬ ರಿಫೈನ್ಮೆಂಟ್ ರಿಲಯಬಿಲಿಟಿ ಇನ್ಕ್ರೀಸ್ ಆಗಿದೆ. ಗಾಡಿ ಸಸ್ಪೆನ್ಷನ್ ಸೈಕ್ ಆಗಿದೆ ಗುರು, ಸಕ್ಕದಾಗಿ ಸೆಟ್ ಮಾಡಿದ್ದಾರೆ ಮಾತ್ರ. ತುಂಬ ಏನು ಹಾರ್ಡ್ ಅಂತ ಫೀಲ್ ಆಗ್ತಿಲ್ಲ ನನಗೆ, ಸಾಫ್ಟಾಗಿದೆ ಸಸ್ಪೆನ್ಷನ್ನು. ಸಣ್ಣ ಪುಟ್ಟ ಆಫ್ ರೋಡ್ ಕೂಡ ಮಾಡ್ಬೋದು, ಸಸ್ಪೆನ್ಷನ್ ಸಕ್ಕದಾಗಿದೆ ಗಾಡೀಲಿ. ಫ್ರೆಂಡ್ಸ್, ಈ ಗಾಡಿನ ನಾನು ತುಂಬ ಹೊತ್ತಿಂದ ಓಡಿಸ್ತಾ ಇದ್ದೀನಿ. ಸೊ ಕೊನೆಯದಾಗಿ ನಾನು ಹೇಳೋದೇನೆಂದರೆ ಗಾಡಿ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸಿಟಿನಲ್ಲಿ ಓಡಿಸೋಕ್ಕೆ ಸಕ್ಕದಾಗಿದೆ. ಈ ಗಾಡಿ ಕರ್ಬ್ ವೇಟ್ ಬಂದು 158 kg ಇದೆ. ಸೊ ರೈಡ್ ಮಾಡಬೇಕಾದ್ರೂ ವೆಯ್ಟ್ ಒಂದು ಸ್ವಲ್ಪನೂ ಫೀಲ್ ಆಗೋದಿಲ್ಲ ನಿಮಗೆ. ತುಂಬ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ, ಆದರೂ ಕೂಡ ಹೈವೇನಲ್ಲಿ ತುಂಬ ಸ್ಟೇಬಲ್ ಆಗಿದೆ ಗಾಡಿ. ಬಿಲ್ಡ್ ಕ್ವಾಲಿಟಿ ಅಷ್ಟು ಸಕ್ಕದಾಗಿ ಮಾಡಿದ್ದಾರೆ ಬಜಾಜ್ ಅವರು. ಈ ಗಾಡಿ ಬ್ರೇಕಿಂಗ್ನ ನಾನು ತುಂಬ ಹೊತ್ತಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬ್ರೇಕಿಂಗ್ ಕೂಡ ಸಕ್ಕದಾಗಿದೆ. ಪಲ್ಸರ್ N250ನಲ್ಲಿರುವಂಥ ಡಿಸ್ಪ್ಲೇಟ್ಗಳನ್ನ ಈ ಗಾಡಿಗೆ ಯೂಸ್ ಮಾಡಿದರೆ. ಸೊ ಅದರಿಂದ ಬ್ರೇಕಿಂಗ್ ಎಫಿಷಿಯನ್ಸಿ ಕೂಡ ಸಕ್ಕದಾಗಿದೆ ಈ ಗಾಡಿನಲ್ಲಿ. ಇನ್ನು ಇದರಲ್ಲಿ ಫ್ರಂಟ್ ಬ್ಯಾಕ್ ಎರಡು ಕಡೆನೂ ಡ್ಯುಯಲ್ ಚಾನೆಲ್ ABS ಬರುತ್ತೆ. ಸೊ ನೀವು ಹೈ ಸ್ಪೀಡಲ್ಲೂ ಕೂಡ ಫ್ರಂಟ್ ಬ್ಯಾಕ್ ಎರಡು ಬ್ರೇಕ್ನು ಕೂಡ ಒಂದೇ ಸರಿ ಅಪ್ಲೈ ಮಾಡ್ಬೋದು. ಸೊ ರೇರಲ್ಲೂ ಕೂಡ ABS ಇರೋದ್ರಿಂದ ರೇರ್ ವೀಲ್ ಲಾಕ್ ಆಗೋದಿಲ್ಲ. ಸೊ ಈ ಗಾಡಿ ಟಾಪ್ ಎಂಡ್ ವೇರಿಯಂಟು. ಇದರಲ್ಲಿ ಲೋ ಎಂಡ್ ವೇರಿಯಂಟ್ ಅಂತ ಇನ್ನೊಂದು ಗಾಡಿ ಬರುತ್ತೆ. ಸೊ ಅದರಲ್ಲಿ ಪೆಟಲ್ ಡಿಸ್ಕ್ನ ಯೂಸ್ ಮಾಡಿದ್ದಾರೆ. ಸೊ ಆ ಗಾಡಿನಲ್ಲಿ ಸಿಂಗಲ್ ಚಾನೆಲ್ ABS ಬರುತ್ತೆ.
ಸೊ ನಿಮಗೆ ಸಿಂಗಲ್ ಚಾನಲ್ ಬೇಕಾ ಡ್ಯೂಯಲ್ ಚಾನಲ್ ಬೇಕಾ ನೀವೇ ನೋಡಿ ಡಿಸೈಡ್ ಮಾಡಿ ತಗೊಳ್ಳಿ. ಒಂದು 4-5 ಸಾವಿರ ಜಾಸ್ತಿ ಆದರೂ ಕೂಡ ಡ್ಯೂಯಲ್ ಚಾನಲ್ ABS ಇರೋ ಗಾಡಿನ ತಗೊಳ್ಳಿ, ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟು. ನೀವೇನಾದರೂ ತುಂಬ ಹೈ ಸ್ಪೀಡಲ್ಲಿ ಇದ್ದೀರಾ ಅಂತಂದರೆ ಬರೀ ಬ್ರೇಕ್ನ ಅಪ್ಲೈ ಮಾಡಿದ್ರೆ ಗಾಡಿ ಕಂಟ್ರೋಲ್ ಆಗೋದಿಲ್ಲ. ಸೊ ನೀವು ಗೇರ್ ಡೌನ್ ಕೂಡ ಮಾಡಬೇಕಾಗುತ್ತೆ. ಈ ಗಾಡಿನಲ್ಲಿ ಸ್ಲಿಪ್ಪರ್ ಕ್ಲಚ್ ಇದೆ, ಸೊ ನೀವು ಆರಾಮಾಗಿ ಗೇರ್ ಡೌನ್ ಮಾಡ್ಬೋದು. ಜೊತೆಗೆ ರಿವ್ ಮ್ಯಾಚ್ ಕೂಡ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಇಂಜಿನ್ ಕಾಂಪೋನೆಂಟ್ಸ್ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟೇ ಗೈಸ್ ಈ ವಿಡಿಯೋದಲ್ಲಿ. ಸೊ ನೋಡಿದ್ರಲ್ಲ NS 225 ಮಾಡಲ್ ಯಾವ ರೀತಿ ಇತ್ತು ಅಂತೇಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್.